ನಮಸ್ಕಾರ ಗೆಳೆಯರೇ. ಆನಂದ್ ಅಷ್ಟ ವಿಜನ್ಗೆ ಸ್ವಾಗತ, ಸುಸ್ವಾಗತ. ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ, ಇವತ್ತು ಈ ಒಂದು ಪ್ರೇತ ಶಾಪ, ಪ್ರೇತದಿಂದ ಪೀಡನೆ ಗೊಳಗಾಗುವುದು, ಪ್ರೇತದಿಂದ ನಮಗೆ ತೊಂದರೆ ಆಗುವುದು, ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಗೆ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಅಂದರೆ ಈ ಪ್ರೇತ ಶಾಪ, ಪ್ರೇತದ ಹಿಂಸೆ, ಪ್ರೇತ ಅನ್ನೋದು ಏನು, ಹೇಗೆ? ನಾರ್ಮಲ್ ಆಗಿ ಯಾರು ಅಕಾಲಿಕ ಮರಣಗಳು ಹೊಂದುತ್ತಾರೋ, ನಾರ್ಮಲ್ ಆಗಿ ಅಕಾಲಿಕ ಮರಣಗಳು ಕೆಲವು ಸಲ ತುಂಬ ಕ್ರೂರವಾಗಿರ್ತವೆ. ಅಂದರೆ ಮರಣಗಳು ನಾನಾ ವಿಧಗಳಲ್ಲಿ, ಆಕಸ್ಮಿಕವಾಗಿ ಅನಾರೋಗ್ಯ, ನೀರಿನಲ್ಲಿ ಮುಳುಗೋದು, ಮೇಲಿನಿಂದ ಬಿದ್ದು ಬೀಳೋದು, ವಾಹನಗಳ ಅಪಘಾತ, ಹಾವಿನ ಕಡಿತ, ಹೀಗೆ ಮುಂತಾದ ಕಾರಣಗಳಿಂದ ಅವರ ಮರಣ ಅವರ ಪ್ರಾರಬ್ಧ ಕರ್ಮಾನುಸಾರ ಆಗಿರುತ್ತದೆ. ಆದರೆ ಯಾರಾದರೂ ತಿಳಿದು ಆತ್ಮಹತ್ಯೆ ಮಾಡಿಕೊಂಡರೆ, ಅವರ ಆಯುಸ್ಸು ಇರುವಾಗಲೇ ಮರಣ ಹೊಂದಿದ್ದರೆ, ಅವರು ದೇಹ ಕಳೆದುಕೊಂಡರೂ ಅವರ ಆತ್ಮ ದೇಹವಿಲ್ಲದೆ ಪ್ರೇತಾತ್ಮವಾಗಿ ಅಲೆಯುವ ಪರಿಸ್ಥಿತಿ ಬರುತ್ತದೆ. ಅಂದರೆ ಅವರ ಆಯುಸ್ಸು ಇರುವವರೆಗೂ ಈ ಭೂಮಿಯ ಮೇಲೆ ಅಲೆಯಬೇಕು. ಅಂದರೆ ಕೆಲವು ನಂಬಿಕೆಗಳ ಪ್ರಕಾರ, ಪ್ರತ್ಯಕ್ಷವಾಗಿ ಕೇಳದೇ ಇದ್ರು ನಂಬದೇ ಇದ್ರು, ಕೆಲವು ಸಲ ಅವರು ಇವರು ಏನು ಹೇಳ್ತಾರೆ ಇದ್ರ ಮೇಲೆ, ನಂಬಿಕೆ ಮೇಲೆ ಪ್ರೇತಾತ್ಮಗಳು ಇರುತ್ತವೆ ಅಂತ ನಂಬಲೇಬೇಕಾಗುತ್ತದೆ. ಅದು ಅಳೋದು ಮಾತಾಡೋದು ಕೇಳಿಸ್ತು ಅಂತ ಹೇಳ್ತಾರೆ. ಕೆಲವು ದುಷ್ಟ ಪ್ರೇತಾತ್ಮಗಳು ಸ್ವಲ್ಪ ಗಲಾಟೆ ಮಾಡ್ಬೋದು, ಆದರೆ ಹೆಚ್ಚಿನ ಪ್ರೇತಾತ್ಮಗಳು ಯಾರಿಗೂ ಕಾಣಿಸೋದಿಲ್ಲ, ಗಲಾಟೆ ಮಾಡುತ್ತೆ, ತಮ್ಮ ಪಾಡಿಗೆ ತಾವು ಇರ್ತವೆ. ನಮಗೆ ಪ್ರೇತ ಬಾಧೆ ಇದ್ದರೆ ನಮ್ಮಲ್ಲಿ ನೆಗೆಟಿವ್ ಪವರ್ ಜಾಸ್ತಿ ಆಗಿಬಿಡುತ್ತೆ, ಪಾಸಿಟಿವ್ ಪವರ್ ಕಮ್ಮಿ ಆಗಿಬಿಡುತ್ತೆ. ದಟ್ ಈಸ್ ಋಣಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ, ಧನಾತ್ಮಕ ಶಕ್ತಿ ಕಮ್ಮಿ ಆಗುತ್ತದೆ. ನಮ್ಮ ದೇಹ ಮತ್ತು ನಾವು ವಾಸಿಸುವ ಮನೆ ಸಹ ಇದರಿಂದ ಪೀಡಿತವಾಗುತ್ತದೆ. ಧನಾತ್ಮಕ ಶಕ್ತಿ ಹೆಚ್ಚಿಸಲು, ಪಾಸಿಟಿವ್ ಮಚ್ಚಲು ನಾವು ಆಚಾರನಿಷ್ಠರಾಗಿ ಭಗವಂತನನ್ನು ನಿತ್ಯ ಪೂಜೆ ಮಂತ್ರ ಪಠಣಗಳಿಂದ ಆರಾಧಿಸುತ್ತಾ, ತೀರ್ಥಕ್ಷೇತ್ರ ದೇವಸ್ಥಾನಗಳ ದರ್ಶನ, ಗೋ ತುಳಸಿ ಪೂಜೆ, ಶಿವನ ಮೃತ್ಯುಂಜಯ ದುರ್ಗಾ ಮಂತ್ರವನ್ನು ಪಠಿಸಿದರೆ, ಇದನ್ನ ಫಾಲೋ ಮಾಡಿದ್ರೆ ನಾವು ಸ್ವಲ್ಪ ಈ ಪ್ರೇತದ ಹಿಂಸೆಯಿಂದ ಮುಕ್ತಿ ಹೊಂದಬಹುದು ಅಂತ ವಿಷಯ ಇದು. ಮತ್ತೆ ಕೆಲವರು ಆಸೆ, ವೈರಿತ್ವ, ಬಯಕೆ ಇಟ್ಕೊಂಡು ಮಣಿಸ್ಬಿಡ್ತಾರೆ. ಅವರು ಪ್ರೇತಾತ್ಮವಾಗಿ ತಾವು ಬಯಸಿದ ಆಸೆಯನ್ನು ಈಡೇರಿಸಿಕೊಳ್ಳಬೇಕೆಂದು ಇತರ ಜನ್ಮ ತಾಳದೆ, ತಾನು ಮರಣಿಸಿದ ಸ್ಥಳ, ತನ್ನ ಸಂಸ್ಕಾರ ಮಾಡಿದ ಸ್ಥಳ, ತಾನು ಬದುಕಿದ ಮನೆ ಪರಿಸರದಲ್ಲಿ ಅಲಿತಾ ಇರುತ್ತದೆ. ಕೆಲವು ಸಲ ಮನೆಯೊಳಗೆ ಪ್ರವೇಶ ಮಾಡಿ ಇತರರಿಗೂ ಹಿಂಸೆ ಕೊಡುತ್ತಿದೆ. ಕೆಲವರ ದೇಹದಲ್ಲಿ ಪ್ರವೇಶ ಮಾಡಿ ತಮ್ಮ ಆಸೆ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತಿವೆ ಅಂತ ಹೇಳ್ತಾರೆ. ಕೆಲವರಿಗೆ ಆಸ್ತಿಯ ಸ್ವತ್ತು ವಿಷಯ ತಮಗೆ ಮೋಸ ಮಾಡಿದವರನ್ನು ಈಗ ಪ್ರೇತಾತ್ಮವಾಗಿ ಹಿಂಸಿಸುತ್ತವೆ ಅಂತ ಹೇಳ್ತಾರೆ. ಅಕಾಲಿಕವಾಗಿ ಮರಣ ಹೊಂದವರು ಖಂಡಿತ ಪ್ರೇತಾತ್ಮವಾಗುತ್ತಾರೆ ಅಂತ ನಂಬಿದ್ದಾರೆ. ಈ ಕೆಲವು ಫಿಲಂಗಳಲ್ಲೂ ಅದೇ ತರ ತೋರಿಸ್ತಾರೆ ವೀಕ್ಷಕರೇ. ಬಟ್ ಯಾರಂತೂ ಪ್ರತ್ಯಕ್ಷ ದೇವುಗಳು ಪ್ರೇತಾತ್ಮಗಳು ನೋಡಿದ್ದು ಅಂತ ಎಲ್ಲೂ ದಾಖಲೆ ಇಲ್ಲ. ಇದು ನಂಬಿಕೆ ಅಷ್ಟೇ. ಬಟ್ ಅದರಿಂದ ನಮ್ಮ ನೆಗೆಟಿವ್ನೆಸ್ ನಾವು ಏನ್ ಫೀಲ್ ಮಾಡ್ತೀವಿ, ನೆಗೆಟಿವ್ ಋಣಾತ್ಮಕ ಶಕ್ತಿ ಅಂತ ಫೀಲ್ ಮಾಡ್ತೀವಿ, ಅದರಿಂದ ನಾವು ಆ ನೆಗೆಟಿವ್ನೇ ಅದು ಪ್ರೇತಾತ್ಮ ಅಂತ ನಾವು ಟ್ರೀಟ್ ಮಾಡ್ಬೇಕಷ್ಟೇ. ನಾರ್ಮಲ್ ಆಗಿ ಜಾತಕದಲ್ಲಿ ರಾಹು ಶನಿಯರು ಬಲಹೀನರಾಗಿ ಲಗ್ನ ಅಥವಾ ಚಂದ್ರ ಸಂಬಂಧ ಬಂದ್ಬಿಟ್ರೆ, ಅವರು ಈ ತರ ಪ್ರೇತಾತ್ಮಗಳ ಈ ನೆಗೆಟಿವ್ನೆಸ್ ತುಂಬಾ ತೊಂದರೆ ಕೊಡ್ತಾರೆ ಜಾತಕರು. ರಾಹುವಿಗೆ ಸೂರ್ಯ ಮತ್ತೆ ಶನಿ ಸಂಬಂಧ ಬಂದ್ರೆ ಅದನ್ನ ಪ್ರೇತ ಶಾಪ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ಮಿಥುನ, ಕನ್ಯಾ ಲಗ್ನದವರು ಇದಕ್ಕೆ ಬೇಗ ಒಳಗಾಗ್ಬಿಡ್ತಾರೆ, ಬೇಗ ಪೀಡನೆಗೆ ಒಳಗಾಗ್ತಾರೆ ಅವರು. ಈ ತರ ಅಕಾಲಿಕ ಮರಣ ಹೊಂದಿದ್ರೆ, ಈ ತರ ಸೂಸೈಡ್ ಮಾಡ್ಕೊಂಡಿದ್ರೆ, ಆಕ್ಸಿಡೆಂಟ್ ಮಾಡಿದ್ರೆ, ಬಟ್ ನಾವು ಏನ್ ಮಾಡ್ಬೇಕಂದ್ರೆ ತಕ್ಷಣಕ್ಕೆ ಯಾವ್ದಾದ್ರು ತೀರ್ಥಕ್ಷೇತ್ರದಲ್ಲಿ ನಾರಾಯಣ ಬಲಿ, ತ್ರಿಪಿಂಡ ಶ್ರಾದ್ದ, ಪ್ರೇತ ಶಾಪ ಅಂತ ಈ ಕೆಲವು ಸಂಸ್ಕಾರಗಳನ್ನು ಇಮಿಡಿಯೇಟ್ ಮಾಡಿಸ್ಬಿಡ್ಬೇಕು. ಇದನ್ನ ಮನೆ ಹಿರಿಯರ ಮುಖಾಂತರ, ಹಿರಿಯರು ಎಲ್ಲ ಸೇರಿ ಮಾಡ್ತಾರೆ. ಆಗ ಪ್ರೇತಾತ್ಮಗಳು ಸ್ವಲ್ಪ ಕೂಲಾಗಿ, ಸಮ್ ಸರ್ಕಲ್ ಬಿಯಾಂಡ್ ದಟ್, ಅದಕ್ಕೆ ನಾವು ದೂರ ಮಾಡ್ದಂಗೆ ಹಂತ ಹಂತವಾಗಿ ಅವರು ಪ್ರೇತಾತ್ಮವನ್ನು ಕಳೆದುಕೊಳ್ತಾರಂತ ಒಂದು ನಂಬಿದ್ದಾರೆ. ಯಾರ ಮನೆಯಲ್ಲಿ ಹೊಸ್ತಿಲು ಪೂಜೆ, ಗೋಪೂಜೆ, ಮನೆಯಲ್ಲಿ ಬೆಳಗ್ಗೆ ಹಾಗೂ ಸಂಜೆ ದೀಪ ಹಚ್ತಾರೆ, ಪ್ರತಿದಿನ ದೇವಗಳ ಮಂತ್ರ ಪಠಣೆ ನಡೀತಾ ಇರುತ್ತೆ, ಶಿವ ವಿಷ್ಣು ದುರ್ಗೆಯರನ್ನು ಆರಾಧಿಸ್ತಾರೋ, ಪ್ರತಿ ವರ್ಷ ಮನೆಗೆ ಸುಣ್ಣ ಬಣ್ಣ ಹಚ್ಚಿ ಹಬ್ಬ ಹರಿದಿನಗಳು ಆಚರಿಸ್ತಾರೋ, ಮನೆಯಲ್ಲಿ ನೀರು, ಗೋಮೂತ್ರ ಅಥವಾ ಉಪ್ಪಿನಿಂದ ನೆಲ ಸಾರಿಸ್ತಾರೋ, ಆ ಮನೆಗೆ ಯಾವ ಪ್ರೇತಾತ್ಮವು ಬರೋದಿಲ್ಲ, ಯಾವ ನೆಗೆಟಿವ್ನೆಸ್ ಬರೋದಿಲ್ಲ, ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ, ದೇವತೆಗಳು ಪ್ರವೇಶ ಮಾಡ್ತಾರೆ. ಪ್ರೇತಾತ್ಮ ಮನೆಗೆ ಎಂಟರ್ ಆಗ್ಬಿಟ್ರೆ ದೇವತೆಗಳು ಮನೆಯೊಳಗೆ ಬರೋಲ್ಲ. ಹಂಗಾಗಿ ನೆಗೆಟಿವ್ನೆಸ್ ಆಗುತ್ತೆ. ನೀವು ಏನೇ ಕೆಲಸ ಮಾಡಿದ್ರು ಯಾವುದನ್ನು ಸಕ್ಸಸ್ ಆಗಲ್ಲ. ಆಮೇಲೆ ನೀವು ಎಷ್ಟೇ ಇದ್ದಿದ್ರು ನೆಮ್ಮದಿ ಇಲ್ಲ, ಮನೆಯಲ್ಲಿ ವಿನಾಕಾರಣ ಜಗಳಗಳು ಆಗ್ತಾ ಇರುತ್ತೆ, ಆ ಮನೆಯಲ್ಲಿ ನಿಮ್ಮ ಏನೇ ಕೆಲಸ ಕಾರ್ಯಗಳು ತುಂಬಾ ಅಡೆತಡೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಈ ತರ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ.
ಅದೇ ಏನು ನೆಗೆಟಿವ್ನೆಸ್ ಅಂದರೆ ಆವಾಗ ಕಲಹಗಳು, ಅನಾರೋಗ್ಯ, ಅನಿಷ್ಟ, ಭೀತಿ, ನಷ್ಟ, ಮನೆಯಲ್ಲಿ ಅಗ್ನಿ ಅನಾಹುತ ಈ ಥರನೂ ತೊಂದರೆಗಳು ಆಗ್ತಾ ಇರುತ್ತೆ. ಕೆಲವ್ರ ಮನೆಯಲ್ಲಿ ಸತ್ತಿರೋರ ಫೋಟೋನ ದೇವ್ರ ಜೊತೆ ಇಟ್ಟು ಪೂಜೆ ಮಾಡೋ ಒಂದು ಸಂಪ್ರದಾಯ ಮಾಡ್ಕೊಂಡಿರ್ತಾರೆ. ನಾರ್ಮಲ್ ಆಗಿ ದೇವ್ರ ಫೋಟೋ ಇದು ಸತ್ತಿರೋರ ಫೋಟೋನ ಅವರು ದೇವ್ರ ಮೇಲೆ ಇಟ್ಟರೆ ನನ್ನ ಅಭಿಪ್ರಾಯದಲ್ಲಿ ನೆಗೆಟಿವ್ನೆಸ್ ಜಾಸ್ತಿ ಆಗುತ್ತೆ. ಸೊ ದೇವತೆಗಳು ಮನೆಗೆ ಪ್ರವೇಶ ಮಾಡೋದಿಲ್ಲ. ಹಾಗಾಗಿ ಅದರಿಂದ ಅವರು ಏನೇ ದೇವ್ರ ಪೂಜೆ ಮಾಡಿದ್ರು ಆ ಫೋಟೋ ಅದೆಲ್ಲ ಇದ್ದರೆ ನೆಗೆಟಿವ್ನೆಸ್ ಇರುತ್ತೆ, ಅದು ಹೊರಗಡೆ ಹೋಗೋದಿಲ್ಲ. ದೇವತೆಗಳು ಫಸ್ಟ್ ಆಫ್ ಆಲ್ ಪ್ರವೇಶ ಮಾಡೋದಿಲ್ಲ. ಸೊ ಇಲ್ಲಿ ನೆಗೆಟಿವ್ನೆಸ್ಸು ಜಾಸ್ತಿ ಇರುತ್ತೆ. ಆಮೇಲೆ ಈ ಪ್ರೇತಾತ್ಮಗಳು ಅಂತ ಏನು ಹೇಳ್ತೀವಿ ನಾವು, ಅದು ಅಮಾವಾಸ್ಯೆ, ಪೌರ್ಣಮಿ ಮತ್ತು ಶುಕ್ರವಾರಗಳಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಯಾಕಂದರೆ ಆ ದಿನಗಳಲ್ಲಿ ಅಮಾವಾಸ್ಯೆ ಪೌರ್ಣಮಿನಲ್ಲಿ ಸೂರ್ಯ ಚಂದ್ರ ಬಲಹೀನರಾಗಿರ್ತಾರೆ. ಸೊ ಚಂದ್ರ ಯಾವಾಗ ವೀಕ್ನೆಸ್ ಆಗ್ತಾನೋ ಏನೇ ತಕ್ಷಣ ನೋಡಿದ್ರೆ ಭಯ ಪಡ್ತೀವಿ, ಅದನ್ನ ಭಯದಲ್ಲಿ ಇದು ಮಾಡ್ತೀವಿ. ಇದು ಸ್ನೇಹಿತರೆ ಇವತ್ತಿನ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.